ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅವತ್ತು ಅಮ್ಮನ ಹಾಡುಗಳನ್ನ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ, ಬಟ್ ಅವತ್ತು ಅವ್ರು ಯಾರಂತನೂ ಗೊತ್ತಿರಲಿಲ್ಲ. ಅಲ್ಲಿಂದ ಇನ್ಸ್ಪಿರೇಷನ್ ಆಗಿರುವಂಥವ್ರು ಜಾನಕಮ್ಮ ಅನ್ನೋ ರೀತಿಯಲ್ಲಿ ವಿಜಯ್ ಪ್ರಕಾಶ್ ಅವರು ಮಾತಾಡ್ತಾ ಇದ್ದಾರೆ. ಸರ್, ಪ್ರತಿಯೊಬ್ಬರನ್ನು ಕೇಳಿದಾಗ ಅದನ್ನೇ ಹೇಳ್ತಾ ಇದ್ದಾರೆ, ಅಂದರೆ ರೇಡಿಯೋದಲ್ಲಿ ಕೇಳ್ತಾ ಇದ್ವಿ, ಬಟ್ ಅವತ್ತು ಬರೀ ಅವ್ರ ಹೆಸರು ಗೊತ್ತಾಗ್ತಾ ಇತ್ತು. ನಂತರ ಇದೆಲ್ಲವನ್ನೂ ಕೂಡ ಬೆಳವಣಿಗೆ ನೋಡಿದ್ವಿ. ನಿಮಗೆ ಆ ಜರ್ನಿನೆಲ್ಲ ನೋಡಿದಾಗೆ ಸರ್? ಅದೇ ಹೇಳಿದ್ನಲ್ಲ, ನಾವು ಚಿತ್ರಗೀತೆಗಳು ಕೇಳ್ತಾ ಇದ್ವಿ, ಆಮೇಲೆ ಗೊತ್ತಾಯಿತು ಇದು ಜಾನಕಮ್ಮ ಅಂತ ಬೆಳೆದ ಮೇಲೆ. ಮತ್ತು ಈ ಇಂಡಸ್ಟ್ರಿಗೆ ಬಂದ ಮೇಲೆ ಒಂದೊಂದು ಲೈನಲ್ಲಿ ಎಷ್ಟು ಒಂದು ಟೆಕ್ನಿಕ್ ಇದೆ, ಹಾಡುವಂಥ ಟೆಕ್ನಿಕ್ ಏನು, ಮತ್ತು ಅವ್ರು ಏನು ಒಂದಷ್ಟು ಏನು ಹಾವಭಾವಗಳಲ್ಲಿ ಏನು ರೌದ್ರವಾಗಿ ಏನೂ ಇರ್ತಿರಲಿಲ್ಲ, ಭಾಳ ಮಧುರವಾಗಿ ನಿಂತು ಮಧುರವಾಗಿ ಹಾಡ್ಬಿಡೋರು. ಸೊ ಇದೆಲ್ಲ ಹೇಗೆ ಸಾಧ್ಯವಾಯಿತು ಅಂತ ಯೋಚಿಸ್ಬೇಕಾದ್ರೆ ಅರ್ಥ ಆಗತ್ತೆ, ಇದು ಭಗವಂತನ ಲೀಲೆ ಅಂತ. ಸೊ ಆ ಲೀಲೆನೇ ಅವರು ಇಲ್ಲಿಂದ ನೋಡಿದ್ರೆ ಚಾಮುಂಡಿ ತಾಯಿನೂ ಕಾಣಿಸ್ತಾ ಇದ್ದಾಳೆ ನನಗೆ. ಸೊ ಇದು ತಾಯಿಯ ಲೀಲೆ, ಅವರ ಲೀಲೆ, ಆ ತಾಯಿಯ ಸೃಷ್ಟಿ. ಸರ್, ಈಗ ಕಲೆ ಸಂಗೀತ ಹಾಗೇನೆ ಒಂದು ವರ್ಗಕ್ಕೆ ಒಂದು ಭಾಷೆಗೆಲ್ಲ ಎಲ್ಲ ಕಡೆ ಕೂಡ ವ್ಯಾಪಿಸಿರುವಂಥದ್ದು. ಸೊ ಅದರಲ್ಲೂ ಜಾನಕಮ್ಮ 17 ಭಾಷೆಯಲ್ಲಿ 48,000 ಗೀತೆ ಹಾಡಿರ್ತದ್ದು. ಈ ಸಾಧ್ಯತೆಗಳ ಬಗ್ಗೆ ನೀವು ಅದೇ ಕ್ಷೇತ್ರದವರಾಗಿ ಹೇಳೋದಾದ್ರೆ ಹೇಗೆ? ಅದು ಅಸಾಧ್ಯ. ಅದೇ ಹೇಳ್ತಿದ್ನಲ್ಲ, ಒಬ್ಬ ವ್ಯಕ್ತಿ 100 ವರ್ಷ ಬದುಕಿದ್ರೆ 36,000 ದಿನ ಬದುಕಬೇಕು. 48,000 ಹಾಡನ್ನು ಹೆಂಗೆ ಹಾಡೋಕ್ಕೆ ಸಾಧ್ಯ? ಹಾಡಿದ್ದಾರೆ ಅಂದರೆ ಅದೆಲ್ಲ ಒಂದು ಚಮತ್ಕಾರ. ಒಂದು ಪ್ರೈಮ್ 30-40 ವರ್ಷ ಕೆಲಸ ಮಾಡಿದ್ರು ಅನ್ಕೊಳ್ಳಿ, ಆ ಅವಧಿಯಲ್ಲಿ ಅಷ್ಟು ಹಾಡುಗಳನ್ನು ಹಾಡಿದ್ದಾರೆ. ಅಂದರೆ ಅದಕ್ಕೆ ಒಂದು ಸ್ಟ್ಯಾಮಿನಾ ಬೇಕು, ಅದಕ್ಕೆ ನಿಮಗೆ ಆಸಕ್ತಿ ಬೇಕು, ಶಕ್ತಿ ಬೇಕು, ಇದೆಲ್ಲವೂ ಬೇಕು. ಆದರೆ ಇದರೆಲ್ಲದರ ಮೇಲೆ ಭಗವಂತನ ಕರುಣೆ ಬೇಕು. ಇಲ್ಲದೆ ಅದು ಇಂಥದ್ದೆಲ್ಲ ಸಾಧ್ಯವಾಗೋದಿಲ್ಲ. ಜಾನಕಮ್ಮ ಅಂದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ನೆನಪಾಗ್ತಾರೆ. ನಿಮಗೆ ಯಾವ ಸಂದರ್ಭ, ಯಾವ ಸನ್ನಿವೇಶ ತುಂಬ ಕಾಡುತ್ತೆ? ಅವ್ರನ್ನ ಭೇಟಿಯಾದ ಆ ನೆನಪುಗಳಷ್ಟೇ. ಯಾವುದೋ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಭೇಟಿಯಾಗಿದ್ದು, ಅವರು ಅಷ್ಟು ಮಧುರವಾಗಿ ಅಷ್ಟು ಪ್ರೀತಿಯಿಂದ ಮಾತಾಡಿದ್ದು, ಆ ನೆನಪುಗಳೆಲ್ಲ ಹಂಗೆ ಶಾಶ್ವತವಾಗಿದೆ, ಅದು ಹಾಗೆ ಉಳಿಯುತ್ತೆ. ಈಗ ಹಾಡೋ ಅಂದರೆ ಹಾಡೋಣ ಅವ್ರನ್ನ ಕುರಿತು ಒಂದು ದೊಡ್ಡ ಕಾರ್ಯಕ್ರಮನೇ ಮಾಡೋಣ. ಇವತ್ತು ಅವರ ಧ್ವನಿ ನಮ್ಮ ಹೃದಯದಲ್ಲಿದೆ, ಅದೇ ಹಾಗೆ ಇರಲಿ ಅಂದ್ಬಿಟ್ಟು. ಇದಿಷ್ಟು ವಿಜಯ್ ಪ್ರಕಾಶ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಮೈಸೂರು.